ಚಿತ್ರದುರ್ಗದಲ್ಲಿ ವಿದ್ಯುತ್ ಸ್ಪರ್ಶಿಸಿ ನವಿಲು ಸಾವನ್ನಪ್ಪಿದೆ. ನವಿಲು ತಿನ್ನಲು ಹೋಗಿ ಚಿರತೆಯೂ ಕೂಡ ಸಾವನ್ನಪ್ಪಿದೆ. ಚಿತ್ರದುರ್ಗದಲ್ಲಿ ವಿದ್ಯುತ್ ಸ್ಪರ್ಶಿಸಿ ನವಿಲು ಸಾವನ್ನಪ್ಪಿರ್ತಕ್ಕಂಥದ್ದು. ನವಿಲು ತಿನ್ನಲು ಹೋಗಿ ಚಿರತೆಯೂ ಕೂಡ ಸಾವನ್ನಪ್ಪಿದೆ. ಚಿತ್ರದುರ್ಗ ಜಿಲ್ಲೆಯ ಕಬ್ಬಿನಕೆರೆಯಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಕಬ್ಬಿನಕೆರೆಯಲ್ಲಿ ವಿದ್ಯುತ್ ಘಟಕ ನಿರ್ಮಾಣ ಆಗಿತ್ತು. ವಿದ್ಯುತ್ ಸ್ಪರ್ಶಿಸಿ ಟ್ರಾನ್ಸ್ಫಾರ್ಮರ್ ಮೇಲೆ ನವಿಲು ಸಾವನ್ನಪ್ಪಿದೆ. ನವಿಲು ತಿನ್ನಲು ಚಿರತೆ ಹೋಗಿದೆ, ಅದಕ್ಕೂ ಕೂಡ ವಿದ್ಯುತ್ ಸ್ಪರ್ಶ ಆಗಿ ಅದು ಕೂಡ ಸಾವನ್ನಪ್ಪಿದೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ, ಪರಿಶೀಲನೆಯನ್ನು ಮಾಡುತ್ತಿದ್ದಾರೆ. ಹೊಸದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ. ವೀಕ್ಷಕರೇ, ಚಿತ್ರದುರ್ಗದಲ್ಲಿ ನಡೆದಿರತಕ್ಕಂಥ ಘಟನೆ. ವಿದ್ಯುತ್ ಸ್ಪರ್ಶಿಸಿ ಕರೆಂಟ್ ಶಾಕ್ನಿಂದ ನವಿಲು ಸಾವನ್ನಪ್ಪಿದೆ. ಆ ನವಿಲನ್ನ ತಿನ್ನೋದಕ್ಕೆ ಚಿರತೆ ಬಂದಿದೆ. ಆ ಚಿರತೆ ಗೊತ್ತಿಲ್ಲ ವಿದ್ಯುತ್ ಸ್ಪರ್ಶ ಆಗುತ್ತೆ, ಕರೆಂಟ್ ಹೊಡೆಯುತ್ತೆ, ಡೆತ್ ಆಗ್ತೀನಿ ಅಂತ ಹೇಳಿ. ಆ ನವಿಲನ್ನ ತಿನ್ನೋದಕ್ಕೆ ಬಂದಿದೆ. ಆ ಒಂದು ಸಮಯದಲ್ಲಿ ಅದಕ್ಕೂ ಕೂಡ ವಿದ್ಯುತ್ ಸ್ಪರ್ಶ ಆಗಿ ಎರಡೂ ಕೂಡ ಜೀವವನ್ನ ಕಳೆದುಕೊಂಡಿವೆ, ನವಿಲು ಮತ್ತು ಚಿರತೆ. ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ.